ಚಿಕನ್ ತೊಡೆ ಬಿರಿಯಾನಿ ಇವತ್ತು ಮಾಡುವ. ಹಾಯ್ ಹಲೋ ನಮಸ್ತೆ. ಇವತ್ತು ಹೆಮ್ಮಿಯಾಗಿರೋ ಚಿಕನ್ ತೊಡೆ. ಈಗ ನೋಡಿ, ಮಾಮೂಲು ಎಲ್ರಿಗೂ ಗೊತ್ತಿರುವ ಹಾಗೆ ಈರುಳ್ಳಿ, ಜಿಂಜರ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಜೀರಿಗೆ. ನಾವು ಹೋಮ್ ಮೇಡ್ ಮಸಾಲ ಮಾಡೋದು ಫ್ರೆಂಡ್ಸ್. ಇಲ್ಲಿ ಯಾವುದೋ ನಾವು ಮಸಾಲಾನ ತಗೊಂಡು ಬರಲ್ಲ ನಾವು ಶಾಪಿಂದ. ನೋಡಿ, ಚಕ್ಕೆ, ಲವಂಗ, ಟೊಮೆಟೊ ಇದಿಷ್ಟನ್ನು ರುಬ್ಬಿದ್ದಾಯಿತು. ಈಗ ಪುನಃ ಅದು ಸ್ವಲ್ಪ ಖಾರ ಕಡಿಮೆ ಅಂತ ಚಿಲ್ಲಿ ಹಾಕ್ಕೊಂಡೆ, ಮತ್ತು ಪುದೀನ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿರುವಂಥದ್ದು, ಮತ್ತು ಕೊತ್ತಂಬರಿ ನಿಮ್ಮ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ, ಮತ್ತು ಬೆಳ್ಳುಳ್ಳಿ. ಇದನ್ನು ಗ್ರೀನ್ ಪೇಸ್ಟ್ ಮಾಡಿ ಆಯಿತು. ಇದೇ ನಮ್ಮದು ಮೇಯ್ನ್ ಇಂಗ್ರೀಡಿಯೆಂಟ್ ಪಲಾವಿಗೆ ಮಸಾಲ. ಬೇರೆ ಯಾವುದು ನಾವಾಗಿ ಜಾಸ್ತಿ ಅಂತ ಮಸಾಲ ಹಾಕಿಲ್ಲ. ನೋಡಿ, ಈಗ ತುಪ್ಪ ಹಾಕ್ಕೊಳ್ಳೋದು. ತುಪ್ಪ ಒಂದು 2-3 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ಅಟ್ಟೆ, ಲವಂಗ, ಇದು ಡ್ರೈ ಫ್ರೂಟ್ಸು 2 ಥರದ್ದು ಮಾತ್ರ, ಬೇರೆ ಯಾವುದು ಹಾಕಿಲ್ಲ ನಾವು. ಪಲಾವ್ ಎಲೆ, ಗ್ರೀನ್ ಪೇಸ್ಟನ್ನು ಈಗ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ರೋಸ್ಟ್ ಆದಮೇಲೆ ಗ್ರೀನ್ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡ್ತಾ ಅದು ಸೀದೋಗಬಾರ್ದು, ಕೈ ಆಡಿಸ್ತಾ ಮಾಡ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿಕೊಂಡೆ. ಮತ್ತು ಈಗ ಮೊದಲೇ ನಾವು ತೊಳೆದು ಮ್ಯಾಗ್ನೇಟ್ ಮಾಡಿದಂತಹ ತೊಡೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತಿಗೆ ಬೇಯಲಿ. ಹೀಗೆ ಬೆಂದ ನಂತರ ನಾವು ಇದಕ್ಕೆ ನಾವು 1.5 kg ಅಕ್ಕಿ ತಗೊಂಡ್ವಿ. 10 ಪೀಸು ತೊಡೆ ಹಾಕಿದ್ದೆ, 1.5 kg ಅಕ್ಕಿ. ಈಗ ಅಕ್ಕಿ ತೊಳೆದು ನೀಟಾಗಿ ನೀರು ಕುದಿ ಬರುವಾಗ ಹಾಕಬೇಕು. ಸಿಂಪಲ್ ರೆಸಿಪಿ ಇದು, ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಸ್ವಲ್ಪ ಉಪ್ಪು ಬೇಕಿತ್ತು, ಉಪ್ಪು ಆ್ಯಡ್ ಮಾಡಿಕೊಂಡೆ. ಈಗ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ನಾವು ಮೊಸರು ಅಂತ ಯೂಸ್ ಮಾಡಿಲ್ಲ, ಬೇಡ ಅಂತ. ಯೂಶ್ವಲಿ ಚಿಕನ್ಗೆ ಲೆಮನ್ ಟೇಸ್ಟ್ ಕೊಡುತ್ತಲ್ವ, ಹಾಗಾಗಿ ನಾವು ಬಿರಿಯಾನಿ ಮಾಡುವಾಗೆಲ್ಲ ನಾವು ಲೆಮನ್ನೇ ಯೂಸ್ ಮಾಡುವಂಥದ್ದು. ನಾವು ಕುಕ್ಕರ್ ಯೂಸ್ ಮಾಡಿಲ್ಲ, ಒಂದು ದೊಡ್ಡ ಪಾತ್ರೆ ಯೂಸ್ ಮಾಡಿದ್ದೀವಿ. ಇದು ಸ್ವಲ್ಪ ಲೈಟಾಗಿ ಕೈ ಆಡ್ಕೋಬೇಕು, ಸೀದೋಗೋದಾಗೆ. ಇದೊಂದು ಅರ್ಧ ಗಂಟೆ ಈ ಥರ ಬೆಂದರೆ ಆಯಿತು, ರೆಡಿ ಟು ಸರ್ವ್. ಈಗ